ವಿದ್ಯಾರ್ಥಿ ರಾಮಸ್ವಾಮಿ ಕಣಕೊಳದರು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕುಂದಾಪುರದ ಹೆಣ್ಣ ಪಂಚಮಿ ಕೃಷ್ಣ. ಕಮಲ ಕಾಣ್ಕಂದಳಿ ತುಂಬ ದಿನದಿಂದ ಪ್ಲಾನ್ ಮಾಡ್ತಿದ್ದೆ. ಆ ಟೈಮ್ ಈಗ ಬಂದಿತ್ತು ಅನ್ಸತ್ತೆ. ಬೈಂದೂರು ಮುಳ್ಳಿಕಟ್ಟೆಯಲ್ಲಿ ಈ ವರ್ಷದ ಕೊನೆ ಕಮಲ ಅಂತ ಗೊತ್ತಾಯ್ತು. ಸೀದಾ ಕಮಲ ಕಂಬಕ್ಕೆ ಹೋಯ್ತು. ಕಮಲದ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರತ್ತೆ, ಬಿಕಾಸ್ ಇದು ಆಲ್ರೆಡಿ ತುಂಬ ಫೇಮಸ್ ಇತ್ತು. ಆದರೂ ಗೊತ್ತಿಲ್ದಿರೋರಿಗೆ ನನಗೆ ಗೊತ್ತಿದ್ದ ಫಸ್ಟ್ ಇನ್ಫಾರ್ಮೇಶನ್ ಕೊಡುವ ಅಂದೇಳಿ ಈ ವಿಡಿಯೋ ಮಾಡ್ತಿದ್ದೆ. ಇದು ಸ್ಪರ್ಧಿ ಕಮಲ, ಅಂದರೆ ಕಾಂಪಿಟೇಷನ್ ಇರುತ್ತೆ. 2 ಕೋಣನ ಅಟ್ಟೆ ಟೈಮ್ ಓಡಿಸ್ತ್ರ. ಯಾವ್ದು ಕಮ್ಮಿ ಸಮಯದಲ್ಲಿ ರೀಚ್ ಆಗುತ್ತೋ ಅದು ಗೆಲ್ಲತ್ತೆ. ಲಾಸ್ಟಿಗೆ ವಿನ್ನರ್ಸ್ಗೆ ಪ್ರೈಸ್ ಸಹ ಇರುತ್ತೆ. ಬೈಂದೂರು, ಉಡುಪಿ, ದಕ್ಷಿಣ ಕನ್ನಡ, ಪುತ್ತೂರು ಸುಮಾರು ಕಡೆಯಿಂದ ಕೋಣಗಳು ಬಂದಿರುತ್ತೆ. ಕಮಲ ದಕ್ಷಿಣ ಕರ್ನಾಟಕದ ಒಂದು ಜಾನಪದ ಕ್ರೀಡೆ. ಇದು ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಪ್ರದೇಶದಲ್ಲಿ ನಡೆಯುವಂತ ಒಂದು ಸಾಂಪ್ರದಾಯಿಕ ಕ್ರೀಡೆ. ಕಮಲದ ಇಂಪಾರ್ಟೆನ್ಸ್ ಹೇಳ್ಕಂದ್ರೆ ಇದು ತುಳುನಾಡಿನ ಸಂಸ್ಕೃತಿ ಮತ್ತು ರೈತಾಪಿ ಜೀವನದ ಅವಿಭಾಜ್ಯ ಅಂಗ. ಇದನ್ನ ಉತ್ತಮ ಬೆಳೆ ಮತ್ತು ಮಳೆಗಾಗಿ ದೇವ್ರ ಕೃತಜ್ಞತೆ ಸೂಚಿಸುವ ಒಂದು ಸಂಕೇತವಾಗಿ ಪರಿಗಣಿಸಿದ್ರು. ಬಹಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಮನೆಯ ಒಂದು ರೀತಿಯಲ್ಲಿ ಬೈಂದೂರು ಗಂಟೆ ಉಂಟು ಪಣ್ಣಲ್ಲಿ ಉಂಟು ಆಗಲಿಲ್ಲ ಮತ್ತೊಂದು ಹೋಗಿ ನಾಟಿಯಲ್ಲಿ ಕರೆದ ಸಕ್ಕರೆ ಇರಬೇಕು. ಗಂಟೆ ಹಿಡ್ಕೊಂಡು ಬರಬೇಕು. ಸ್ಪರ್ಧೆಯಿಂದ ಪ್ರಾರಂಭ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೂಡಿರತಕ್ಕಂಥ ಕಮಲಕ್ಕೆ 1000 ಇಯರ್ಸ್ ಆಫ್ ಹಿಸ್ಟ್ರಿನೇ ಇತ್ತು. 140 to 160 ಮೀಟರ್ಸ್ನ ಜಸ್ಟ್ 13 to 14 ಸೆಕೆಂಡ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಅಷ್ಟು ಸ್ಪೀಡಾಗಿ ಹೋತ್ರ. ಕೊನೆಗೂ ಕಮಲ ಕಂಬಕ್ಕೆ ಸಿಕ್ತಲ್ಲ ಅಂದಳಿ ಮಸ್ತ್ ಖುಷಿ ಆಯ್ತು. ಕಮಲ ಬರೀ ಓಟ ಅಲ್ಲ, ತುಳುನಾಡಿನ ಗೌರವ, ಸ್ಪರ್ಧೆ ಮತ್ತು ಹಬ್ಬ ಉತ್ಸವದ ಪ್ರತೀಕ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ. ಇದೇ ಥರ ಅಪ್ಡೇಟ್ಸ್ಗೆ ಪಂಚಮಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.